ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಕೈ ಮುಖಂಡ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾನೆ. ಶಿಡ್ಲಘಟ್ಟದಲ್ಲೂ ಇಲ್ಲ, ಸಂಜಯ್ ನಗರದ ಮನೆಯಲ್ಲೂ ಇಲ್ಲ. ಬಂಧನದ ಭೀತಿಯಿಂದ ನಿರೀಕ್ಷಣಾ ಜಾಮೀನು ಪಡೆಯೋದಕ್ಕೆ ಪ್ಲಾನ್ಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡು ನಿರೀಕ್ಷಣಾ ಜಾಮೀನಿಗೆ ತಯಾರಿಯನ್ನ ಕೂಡ ನಡೆಸಿಕೊಳ್ತಾ ಇದ್ದಾರೆ. ಮನೆಯಲ್ಲಿ ರಾಜೀವ್ ಗೌಡ ಪತ್ನಿಯನ್ನ ವಿಚಾರಿಸಿರುವಂತಹ ಪೊಲೀಸರ ವಿಚಾರಣೆಗೆ ಸಹಕರಿಸದೆ ಗೊತ್ತಿಲ್ಲ ಅಂತ ಹೇಳಿ ರಾಜೀವ್ ಪತ್ನಿ ರಿಯಾಕ್ಟ್ ಮಾಡಿದ್ದಾರೆ. ಸ್ಪಷ್ಟ ಮಾಹಿತಿ ಸಿಗದ ಹಿನ್ನೆಲೆ ವಾಪಸ್ ಆಗಿದ್ದಾರೆ ಪೊಲೀಸ್ನವರು. ಎಸ್ಪಿ ಕುಶಲ್ ಚೌಕ್ಸೆ ನೇತೃತ್ವದಲ್ಲಿ 5 ತಂಡಗಳಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಮೊಬೈಲ್ ಅನ್ನ ಬಳಸದೆ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ರಾಜೀವ್ ಗೌಡ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಮೊಬೈಲ್ನಲ್ಲಿ ಸ್ಪಷ್ಟೀಕರಣ ಕ್ಷಮೆ ವಿಡಿಯೋ ಬಿಡುಗಡೆಯನ್ನ ಕೂಡ ಮಾಡಿ ಆತ್ಮೀಯರಿಗೆ ಕರೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಟವರ್ ಲೊಕೇಶನ್ ಟ್ರ್ಯಾಕ್ ಅನ್ನ ಕೂಡ ಮಾಡಲಾಗಿದೆ. ಆದ್ರೆ ಎಲ್ಲಿದ್ದಾರೆ, ಯಾವ ಭಾಗದಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂತಹ ಮಾಹಿತಿ. ಬಟ್ ಆದ್ರೆ ಅವರ ಪತ್ನಿಯನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ನನಗೆ ಯಾವುದು ವಿಚಾರಗಳು ಗೊತ್ತಿಲ್ಲ, ನನಗೇನು ಹೇಳಿ ಹೋಗಿಲ್ಲ ಅಂತ ಹೇಳಿ ಅವರ ಪತ್ನಿ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ನಾವೇ ಪ್ರೆಸ್ ಮೀಟ್ ಕರೆದಿ ಮಾತಾಡ್ತಾರೆ ಗೌಡ್ರು. ಈಗ ಒಂದು ಸ್ವಲ್ಪ ಟೈಮ್ ಕೊಡಿ, ಅವ್ರು ಏನೋ ಇಶ್ಯೂ ಹ್ಯಾಂಡಲ್ ಮಾಡಕ್ಕೆ ಹೋಗಿದ್ದಾರೆ. ನಮ್ಮ ಫ್ಯಾಮಿಲಿನಲ್ಲೂ ಒಂದು ಪರ್ಸನಲ್ ಪ್ರಾಬ್ಲಮ್ ಆಗಿದೆ. ಅವರ ಪತ್ನಿ ಹೇಳ್ತಾ ಇದ್ದಾರೆ, ಫ್ಯಾಮಿಲಿ ಸಮಸ್ಯೆ ಇದೆ, ಸೊ ಹಾಗಾಗಿ ಹೊರಗಡೆ ಹೋಗಿದ್ದಾರೆ, ನಮಗೂ ಕೂಡ ಫ್ಯಾಮಿಲಿಯ ಸಮಸ್ಯೆಗಳು ಇರುತ್ತಲ್ವಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಫ್ಯಾಮಿಲಿ ಸಮಸ್ಯೆನೇ ಬೇರೆ ಹೆಣ್ಣು ಮಕ್ಕಳ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋದು ಗೊತ್ತಿಲ್ವಾ? ನಿಮ್ಮ ಮನೆ ಹೆಣ್ಮಕ್ಳು ಜೊತೆಲೂ ಕೂಡ ಇದೇ ರೀತಿಯಾಗಿ ವರ್ತಿಸ್ತಾರಾ ರಾಜೀವ್ ಗೌಡ ಅವರು? ಅವಾಗ ನೀವು ಇದೇ ರೀತಿಯಾಗಿ ರಿಯಾಕ್ಟ್ ಮಾಡ್ತೀರಾ? ಇಲ್ಲ ಅಲ್ವಾ? ನಿಮಗೆ ಯಾರಾದರೂ ಏನಾದರೂ ರಿಯಾಕ್ಟ್ ಮಾಡಿದರೆ, ಕೆಟ್ಟದಾಗಿ ಮಾತನಾಡಿದ್ರೆ, ಬೆಂಕಿ ಹಚ್ಚಿಬಿಡ್ತೀನಿ, ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ ಅಂತಂದರೆ ನೀವು ಸಹಿಸ್ಕೊಳ್ತೀರಾ? ಅದೇ ಜಾಗದಲ್ಲಿ ನೀವಿದ್ದು ನಿಮ್ಮ ಹಸ್ಬೆಂಡ್ ರಾಜೀವ್ ಗೌಡ ಅವರು ಎಕ್ಸೆಪ್ಟ್ ಮಾಡ್ತಾರಾ? ಇಲ್ಲ ಅಲ್ವಾ? ಸೊ ಅದೇ ರೀತಿಯಾಗಿ ಇದು ಕೂಡ. ಬಟ್ ನೀವು ಈ ರೀಸನ್ ಏನೇ ಕೊಡಬಹುದು, ಬಟ್ ಆದರೆ ನಾನು ಫೇಸ್ ಮಾಡ್ತೀನಿ ಅನ್ನುವಂತಹ ಧೈರ್ಯನೇ ಇಲ್ಲ ಒಬ್ಬ ಮುಖಂಡನಿಗೆ. ಇದು ಹೇಗೆ ಸಾಧ್ಯ? ಈಗ ಎಲ್ಲೋ ಅವಿತು ಕೂತ್ಕೊಂಡು ಬೇಲ್ ಪಡೆದುಕೊಂಡು ಆಚೆ ಬಂದು ಆಮೇಲೆ ಮಾಧ್ಯಮದವರ ಮುಂದೆ ಹೈ ಡ್ರಾಮಾ ಮಾಡೋದು, ಇದೆಲ್ಲವನ್ನೂ ಕೂಡ ನಾವು ಸಾಕಷ್ಟು ಕೇಸ್ಗಳಲ್ಲಿ ಕಂಡಿದ್ದೇವೆ. ಇದು ಕೂಡ ಅದೇ ರೀತಿ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ ಬಿಡಿ. ನಾಪತ್ತೆ ಆಗಿದ್ದಾರೆ ಇದೀಗ ಸದ್ಯಕ್ಕೆ ರಾಜೀವ್ ಗೌಡ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ರಾಜೀವ್ ಗೌಡ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿಯಾಗಿದ್ದಾರೆ. ಇಲ್ಲಿವರೆಗೂ ಕೂಡ ತಮ್ಮ ಫೋನನ್ನು ಸ್ವಿಚ್ ಆನ್ ಮಾಡಿಲ್ಲ. ಯಾಕೆಂತಂದರೆ ಅವ್ರಿಗೂ ಗೊತ್ತಿರುತ್ತೆ ನನ್ನ ಫೋನ್ನ ಟ್ರೇಸ್ ಔಟ್ ಮಾಡ್ತಾರೆ, ಸೊ ನಾನು ಎಲ್ಲೇ ಇದ್ರೂ ನಾನು ಸಿಕ್ಕು ಬೀಳ್ತೀನಿ ಅಂತ ಹೇಳಿ. ಹಾಗಾಗಿ ಅವರ ಖುದ್ದು ಆಪ್ತರ ಜೊತೆ ಅವರು ಎಸ್ಕೇಪ್ ಆಗಿದ್ದಾರಾ, ಎಲ್ಲಿ ಹೋಗಿದ್ದಾರೆ ಅನ್ನೋದು ಟ್ರೇಸ್ ಔಟ್ ಆಗಬೇಕಾಗಿದೆ. ಅಥವಾ ಅಜ್ಞಾತ ಸ್ಥಳದಲ್ಲಿ ಕೂತು ಏನಾಗ್ತಾ ಇದೆ ಅಂತ ಹೇಳಿ ಮಾಧ್ಯಮದಲ್ಲಿ ನೋಡಿಕೊಂಡು ಎಲ್ಲವನ್ನ ಅರ್ಥಕೊಂಡು ಆಮೇಲೆ ಬೇಲ್ ತೆಗೆದುಕೊಂಡು ವಾಪಸ್ ಬರುವಂತಹ ಕೆಲಸಗಳನ್ನು ಮಾಡ್ತಾರಾ ನೋಡಬೇಕಾಗಿದೆ.